ಒಂದು ಶವ ಎಲ್ಲಿತ್ತು ಸರ್, ಒಂದಲ್ಲಿತ್ತು. ಇದು ಕಟ್ ಮಾಡಿ SDF ಅವರು ಕಟ್ ಮಾಡಿ ಓಲ್ಡ್ ಮನೆನೇ. ಭಾರಿ ಮಳೆ ಈ ಉಳ್ಳಾಳ ಕ್ಷೇತ್ರದಲ್ಲಿ ಆಗಿರುವುದು, ಮಂಗಳೂರಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿ ಬಹುಶಃ ಸುಮಾರು 285 ಮಿಲಿಮೀಟರ್ ನೀರು ಭಾಳ ಕಮ್ಮಿ ಅವಧಿಯಲ್ಲಿ, ಅಲ್ಪ ಅವಧಿಯಲ್ಲಿ ಜೋರು ಮಳೆ ಬಿದ್ದಿರುವಂಥದ್ದು. ಅದರಿಂದ ಈ ಒಂದು ವಿಕೋಪ ಆಗಿದೆ, ಭೂಕುಸಿತ ಆಗಿ ಸುಮಾರು ಮನೆಗಳು, ನೂರಾರು ಮನೆಗಳಿಗೆ ನೀರು ನುಗ್ಗಿದೆ, ಹಲವಾರು ಮನೆಗಳಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ. ಮತ್ತು 2 ಮನೆಗಳಲ್ಲಿ 2 ಕುಟುಂಬಗಳಿಗೆ ದೊಡ್ಡ ಅನಾಹುತ, ಆಘಾತ ಆಗಿದೆ. ಒಂದು ನಮ್ಮ ಪೂಜಾರಿಯವರು, ಸೀತಾರಾಮ್ ಪೂಜಾರಿಯವರ ಕುಟುಂಬ, ಅವ್ರ ಕುಟುಂಬದಲ್ಲಿ 3 ಜನ ಮೃತಪಟ್ಟಿದ್ದಾರೆ, ಒಬ್ಬರು ಕ್ರಿಟಿಕಲ್ ಆಗಿದ್ದಾರೆ. ಮತ್ತು ಇಲ್ಲಿ ಒಬ್ಬರು ನೌಶಾದ್ ಅವರ ಮಗಳು, ಅವರು ಪಾಪ ಈ ಭೂಕುಸಿತದಿಂದ ಅವರು 8 ವರ್ಷದ ಮಗು, ಆ ಮಗುವನ್ನು ಕೂಡ ತೀರೋಗಿದೆ. ನಿಜವಾಗ್ಲೂ ನೋವಿನ ಸಂಗತಿ. ಮತ್ತು ಸರ್ಕಾರದಿಂದ ಮುಖ್ಯಮಂತ್ರಿಯವರ ಪರವಾಗಿ, ನಮ್ಮ ಸ್ಪೀಕರ್ ಅವರ ಪರವಾಗಿ ಎಲ್ಲರಿಗೂ ಸಾಂತ್ವನ ನೀಡಬೇಕು ಅಂತ ಮುಖ್ಯಮಂತ್ರಿ ನನಗೆ ಹೇಳಿದ್ರು, ಹೋಗಿ ಈಗಲೇ ನೀನು ಹೋಗು, ಭೇಟಿ ಕೊಡಬೇಕು ಅಂತ. ಮತ್ತು ಇದರ ಬಗ್ಗೆ ಏನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗಾಗಲೇ ಅವ್ರಿಗೆ ಏನು 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ, ಪ್ರತಿಯೊಬ್ಬರು ಒಂದು ಮೃತಪಟ್ಟಿರ್ತಕ್ಕಂಥ ಒಂದೊಂದು ವ್ಯಕ್ತಿಗೂ ಕೂಡ. ಅದೇ ರೀತಿಯಾಗಿ ಮನೆ ಒಂದು ಕಟ್ತಕ್ಕಂಥದ್ದಕ್ಕೂ ಕೂಡ ಅದಕ್ಕೇನು ಸರ್ಕಾರದಿಂದ ಪುನರ್ವಸತಿ ಮಾಡಿಸುವಂಥದ್ದು ಕೂಡ ಇದೆ. ಮತ್ತು ಇನ್ನೇನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು ಮುಂದಿನ ಮುಂಜಾಗ್ರತೆ ಕ್ರಮಗಳು, ಅದ್ರ ಬಗ್ಗೆಯೂ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಯಾಕಂದರೆ ಈ ಮೇ ತಿಂಗಳಲ್ಲಿ ಇಷ್ಟು ಜೋರು ಮಳೆ ಬಂದಿರೋದು ನಮಗೂ ಕೂಡ ಇದು ಅನಿರೀಕ್ಷಿತವಾದಂಥ ಮಳೆ. ಆದ್ದರಿಂದ ನಾನು ಮತ್ತೆ ಈಗ ಸಭೆ ಇಟ್ಕೊಂಡಿದ್ದೇನೆ, ರಾತ್ರಿ ಸಭೆ ಇಟ್ಟು ಎಲ್ಲ ಜೊತೆ ಚರ್ಚೆ ಮಾಡಿ ಬೇರೆ ಇನ್ನೇನು ಕ್ರಮಗಳು ತೊಗೊಳ್ಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಶಾಶ್ವತ ಪರಿಹಾರಗಳು ನೋಡಿ, ಪ್ರಕೃತಿ ವಿಕೋಪಕ್ಕೆ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಇರ್ತದೆ. ಆದರೆ ಇದು ಇಲ್ಲಿ ಇರುವಂಥದ್ದು ಒಂದು ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ಬೆಟ್ಟಗಳನ್ನು ನಾವು ಕಟ್ ಮಾಡಿ ಮನೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ, ಅಲ್ಲಿ ಸರಿಯಾದ ರೀತಿಯಾದಂಥ ಅಲ್ಲಿ ರಕ್ಷಣೆ ಇರೋದಿಲ್ಲ ಹಿಂದ್ಗಡೆ. ಅದು ಜೋರು ಇಂಥ ಮಳೆಗಳು ಬಂದಾಗ ಅದು ಭೂಮಿ ಕುಸಿತ ಆಗುವಂಥದ್ದು. ಅದಕ್ಕೆ ಎಲ್ಲ ಕಡೆ ನಾವು ಈ ಗೋಡೆ ನಿರ್ಮಾಣ ಮಾಡೋದಕ್ಕಂತೂ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲೆಲ್ಲಿ ನಾವು ಜನರಿಗೆ ವಾರ್ನಿಂಗನ್ನು ಕೊಟ್ಟು ಈ ಸಂದರ್ಭದಲ್ಲಿ ದಯವಿಟ್ಟು ಅಲ್ಲಿ ನಿಮ್ಮ ಮನೆಗಳಲ್ಲಿ ವಾಸ ಇರಬೇಡಿ, ಬೇರೆ ಕಡೆ ನೀವು ಸ್ಥಳಾಂತರ ಮಾಡ್ಕೊಳ್ಳಿ ಅಂತ ಅವರಿಗೆ ನಾವು ಒಂದು ಮನವರಿಕೆ ಮಾಡಿಕೊಡ್ತೀವಿ. ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಉಳಿದಿರ್ತಕ್ಕಂಥ ಇನ್ನೇನು ಕಾಮಗಾರಿಗಳಿದೆ ಅದ್ರ ಬಗ್ಗೆ ನಾನು ನೋಡ್ಬಿಟ್ಟು ಮತ್ತೆ ನಾನು CM ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅವರು ಬಂದರು, ಫೈರ್ ಆ್ಯಂಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆಲ್ಸೋ ಒಂದು 40 to 45 ಮೆಂಬರ್ಸ್ ರೆಸ್ಕ್ಯೂಗೆ ಮಾಡಿದ್ದಾರೆ. ಮತ್ತು ಹಾಸ್ಪಿಟಲ್ ಕೇಸ್ ಅವರು ಮತ್ತು ನಮ್ಮ ಮೆಡಿಕಲ್ ಟೀಮ್ ಎಲ್ಲ ಒಂದು 4 ಆ್ಯಂಬುಲೆನ್ಸು ಈ ಕಡೆ 2 ಈ ಕಡೆ 2 ಇತ್ತು. ಸೊ ಇಲ್ಲೇ ಇದು ಆಕ್ಸಿಜನ್ ಎಲ್ಲ ತೊಗೊಂಡ್ಬಂದು ಕೊಟ್ಟು ಟ್ರೈ ಮಾಡಿದ್ವಿ. ಇಲ್ಲ ಪಬ್ಲಿಕ್ ಅವರು ಒತ್ತುಕೊಂಡು ಬಂದರು. ಸರ್ಕಾರ ಕೊಡ್ತೀರಿ ಸರ್, ಆದರೂ ಅವರಿಗೆ ಆದಷ್ಟು ಹೆಚ್ಚು ಕೊಡುವಾಗ ಒಂದು ಏನಿಲ್ಲ, ಎಲ್ಲ ಹೋಯ್ತು. ಮನೆ ಕನ್ಸ್ಟ್ರಕ್ಷನ್ಗೆ ಅದಕ್ಕೆಲ್ಲ ಮಾಡ್ಕೊಡ್ತೀವಿ. ವಸತಿ ಯೋಜನೆ ಸೇರಿಸಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋಣ. ಪರಿಹಾರ ಏನು ಬರ್ತದೆ ಅದು, ಆಮೇಲೆ ಬೇರೆ ಇನ್ನೇನಾದರೂ ಮಾಡೋಕ್ಕಾಗುತ್ತೆ, ಆಮೇಲೆ ನೋಡೋಣ. ಫಸ್ಟ್ ಟ್ರೀಟ್ಮೆಂಟ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ ಅಷ್ಟು ಮಾಡಿ ಅವರಿಗೆ ಕೆಳಗೆ ಮಗು ಏನು ಮಣ್ಣು ಮೇಲೆ ಏನಿಲ್ಲ, ಬೇಕಾದಲ್ಲಿ ಇಲ್ಲ, ಕೆಳಗಿಲ್ಲ, ಇದು ಮಾತ್ರ ಲಾಕ್ ತೆಗಿಲಿಕ್ಕೆ ಬರ್ತಾ ಇಲ್ಲ. ಮಣ್ಣು ಬಂದು 3 ಅವರ್ಸ್ ತೆಗಿಲಿಕ್ಕೆ ಮಗು ಉಸಿರಾಟ ಫಸ್ಟ್ ಇತ್ತು ಸರ್, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ. ಲಾಕ್ ಆಯ್ತು. ಈ ಭಾಗದ ಆ ಕಡೆ ಹೋಗೋ ಕಾರಣ ಕಾರ್ಪೊರೇಷನ್ ಇದರಿಂದ ಹಾಕಿಸ್ತಾರೆ. ಪಂಚಾಯತ್ ರೆಸ್ಕ್ಯೂ ಆಗಿದೆ.
ನೋಡಿ ಎಲ್ಲ ಅದೇನೇನು ಡಿಲೇ ಆಗಬಾರ್ದು. ರಿಪೇರಿಗೆಲ್ಲ ಸ್ವಲ್ಪ ಕೊಡ್ತಾರಲ್ಲ ದುಡ್ಡು ಅದಕ್ಕೆಲ್ಲ ಮನೆಗೆ 1.2.